ನಮಸ್ತೆ, ಎಲ್ಲರಿಗೂ ಕೃಷ್ಣ ಅಷ್ಟಮಿಯ ಶುಭಾಶಯಗಳು. ಇವತ್ತು ಮಹಾಮಾಯೆ ಜನಿಸಿದಂಥ ದಿನ. ವರಮಹಾಲಕ್ಷ್ಮಿ ಕೊನೆ ವಾರ ಮತ್ತೆ ತುಂಬ ವಿಶೇಷವಾದಂಥ ದಿನ. ಈ ಜ್ಞಾನ ಜ್ಯೋತಿ ಎಲ್ಲರಲ್ಲೂ ಬೆಳಗಿರ್ಲಿ. ಮತ್ತೆ ಆ ಒಂದು ಮಾಯೆ ವಿದ್ಯೆ ಅಥವಾ ಮಾಯೆ ಏನಿದೆ, ಆ ಮಾಯೆಯಿಂದ ಎಲ್ಲರಿಗೂ ಒಳ್ಳೇದಾಗ್ಲಿ, ಒಳ್ಳೆಯ ಮಾಯೆ ಎಲ್ಲರಿಗೂ ಆವರಿಸ್ಕೊಂಡು ಒಳ್ಳೆಯ ದಿಕ್ಕು ದೆಸೆ ಅಥವಾ ಒಳ್ಳೆಯ ಮಾರ್ಗದರ್ಶನ ನಿಮಗೆ ಸಿಗ್ಲಿ ಅಂತ ಪ್ರಾರ್ಥನೆಯನ್ನ ಮಾಡ್ತೀನಿ. ವಾಗ್ದೇವಿಯಲ್ಲಿ ನಾನು ಪ್ರಾರ್ಥನೆಯನ್ನ ಮಾಡ್ತೀನಿ. ದೀಪ ಜ್ಯೋತಿ ನಮಸ್ತುಭ್ಯಂ ಶತ್ರುಬುದ್ಧಿ ವಿನಾಶಾಯ ಅಂತ. ಇವತ್ತು ಈ ಕಾಳಿ ಮಾಯೆಯ ಇನ್ನೊಂದು ರೂಪ ಕಾಳಿ ಏನು ಬದಲಾವಣೆ ಕೊಡ್ತಾಳೆ ಅಥವಾ ಏನು ಒಂದು ಭವಿಷ್ಯನ ಹೇಳ್ತಾಳೆ ಅಥವಾ ನುಡಿತಾಳೆ ನೋಡೋಣ. ಓಕೆ, ಮೊದಲನೇದಾಗಿ ದುಷ್ಟರು ಎಂಥದ್ದೇ ಪ್ರಯೋಗ ಮಾಡಿದ್ರು ಚಿಂತೆ ಬೇಡ. ದುಷ್ಟರ ಯಾವುದೇ ಪ್ರಯೋಗ ಆಗಿದ್ರು ಕೂಡ ನನ್ನನ್ನು ನಾನು ಬಲಿ ಕೊಟ್ಟು ನಿಮ್ಮನ್ನ ಕಾಪಾಡ್ತೀನಿ ಅನ್ನುವಂಥ ಭರವಸೆನ ತಾಯಿ ಇಲ್ಲಿ ಕೊಡ್ತಿದ್ದಾಳೆ. ನನ್ನ ಅಂತ್ಯನೇ ಇನ್ನೊಂದು ರೂಪಕ್ಕೆ ನಾಂದಿ ಆಡೋಷ್ಟು ಇದೆ. ಹಾಗಾಗಿ ಈಗ ನನ್ನ ಇನ್ನೊಂದು ರೂಪ ಭೂಮಿ ಮೇಲೆ ಬರೋದ್ರಲ್ಲಿ ಇದೆ. ಇನ್ನೊಂದು ಹೊಸ ಅಂಶ ಭೂಮಿ ಮೇಲೆ ಜನ್ಮ ತಾಳೋದ್ರಲ್ಲಿ ಇದೆ. ಆ ಅಂಶದಿಂದ ಆ ಅಂಶ ಭೂಮಿಗೆ ಬಂದ್ಮೇಲೆ ಅಥವಾ ಆ ಒಂದು ಜನನ ಆದ್ಮೇಲೆ ಜಗತ್ತಿನ ಚಿತ್ಕಾರಗಳು ನಿಲ್ಲುತ್ತೆ ಅನ್ನುವಂಥದ್ದು ಇದೆ. ಯಾವ ರೀತಿ ಚಿತ್ಕಾರ ಅದ್ ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ಆ ಥರದ್ದು ಒಂದು ಚಿತ್ಕಾರದ ನುಡಿ ಇಲ್ಲಿ ಇದೆ ಅನ್ನುವಂಥದ್ದು. ಅದಕ್ಕೆ ಒಂದು ಒಳ್ಳೆಯ ರೀತಿಯಲ್ಲಿ ಏನು ಹೆಣ್ಮಕ್ಕಳ ವಿಚಾರವಾಗಿ ಇರಬಹುದು ಅಥವಾ ವಾಮಾಚಾರದ ವಿಚಾರವಾಗಿ ಇರಬಹುದು, ಎಂಥದ್ದೇ ಸಮಸ್ಯೆನ ನೀವು ಎದುರಿಸ್ತಾ ಇದ್ರು ಅದಕ್ಕೆ ಒಂದು ಅಂತ್ಯ ಆಡ್ಲಿಕ್ಕೆ ನನ್ನದೇ ಆದ ನನ್ನನ್ನ ನಾನು ಒಂದು ರೀತಿಲಿ ಎಂಡ್ ಮಾಡ್ಕೊಂಡು ಒಂದು ನ್ಯೂ ಬಿಗಿನಿಂಗ್ ತರ್ತಾ ಇದ್ದೀನಿ ಅನ್ನುವಂಥದ್ದನ್ನ ತಾಯಿ ಇಲ್ಲಿ ಹೇಳ್ತಿದ್ದಾಳೆ ಅನ್ನುವಂಥದ್ದು ಇದೆ. ಯಾವ ರೀತಿಯಲ್ಲಿ ಅದು ಬರುತ್ತೆ ಮುಂದಿನ ದಿನಗಳಲ್ಲಿ ಗೊತ್ತಾಗತ್ತೆ ಅನ್ನುವಂಥದ್ದು. ಎಂಥದ್ದೇ ದುಷ್ಟ ಪ್ರಯೋಗ ಇರ್ಲಿ, ಯಾರಿಗೆ ಯಾವ ರೀತಿ ನ್ಯಾಯ ಕೊಡ್ಬೇಕು, ಯಾವ ರೀತಿ ಯಶಸ್ಸು ಕೊಡ್ಬೇಕು, ಇದು ನನಗೆ ಬಿಟ್ಟಂತ ವಿಚಾರ ಅಲ್ವಾ. ಅದನ್ನ ನಾನು ನಿರ್ಧಾರ ಮಾಡ್ತೀನಿ. ನೀವ್ ಯಾಕೆ ತಲೆ ಕೆಡ್ಸ್ಕೊಳ್ತೀರಾ? ನನಗ್ ಗೊತ್ತಿದೆ ಯಾರಿಗೆ ಯಾವ ನ್ಯಾಯನ ಯಾವ ಸ್ಥಳದಲ್ಲಿ ಹೋಗಿ ಕೊಡ್ಬೇಕು ಅನ್ನೋದು. ನಾನು ಅವ್ರವ್ರ ಸ್ಥಳಕ್ಕೆ ಹೋಗಿ ನ್ಯಾಯನ ಕೊಟ್ಬಿಟ್ಟು ಬರ್ತೀನಿ ಅನ್ನೋದನ್ನ ತಾಯಿ ಹೇಳ್ತಿದ್ದಾಳೆ. ಕಲ್ಮಶ ನಾಶಿನಿ, ಎಲ್ಲಾ ರೀತಿಯ ಕಲ್ಮಶಗಳನ್ನು ನಾನು ನಾಶ ಮಾಡ್ತೀನಿ. ನಾನು ಪವಿತ್ರೋ ಅಪವಿತ್ರಸ್ಯ ಅಥವಾ ಪವಿತ್ರದಲ್ಲಿ ಅಪವಿತ್ರನ ಅಪವಿತ್ರದಲ್ಲಿ ಪವಿತ್ರನ ಹುಡ್ಕೋದಿಲ್ಲ. ನಾನು ಕಾಲಿಟ್ಟ ಕಡೆನೆ ಪವಿತ್ರವಾದಂತ ಸ್ಥಳ. ಹಾಗಾಗಿ ಯಾವುದೇ ಭಯ ಅನ್ನೋದು ಬೇಡ ಬದುಕಿನ ಬಗ್ಗೆ ಅನ್ನುವಂಥದ್ದು ಇದೆ. ಯಾರು ಎಲ್ಲೇ ಹೊಂಚಾಕಿರ್ಲಿ, ಯಾವುದೇ ರೀತಿಯ ಸಂಚಾಗಿರ್ಲಿ, ಹೊಂಚು ಸಂಚುಗಳ ನಡುವೆ ಮೃತ್ಯುವಿನ ಆಹ್ವಾನೆನ ಅವರು ಎಷ್ಟೇ ಘನಘೋರವಾಗಿ ಮಾಡಿದ್ರು ಕೂಡ ಆ ಘನಘೋರ ಆಹ್ವಾನೆಗೆ ಅವರನ್ನೇ ಬಲಿ ಹಾಕೋದು ನನಗೆ ಗೊತ್ತಿದೆ. ಇದು ಸರ್ವರ್ಥ ಸಾಧನಂ ಅನ್ನುವಂಥ ರೀತಿಲಿ ನಾನು ಸರ್ವರ್ಥ ಸಾಧನವಾಗಿ ನಿಲ್ತೀನಿ. ಎಲ್ಲಾ ರೀತಿಯ ಯಶಸ್ಸನ್ನ ಕೊಡ್ತೀನಿ, ಎಲ್ಲಾ ರೀತಿಲೂ ಯಶಸ್ಸಾಗಿದೆ, ಯಶಸ್ಸು ಮಾಡ್ತೀನಿ ಅನ್ನುವಂಥದ್ದನ್ನ ತಾಯಿ ನುಡಿದಿದ್ದಾಳೆ ಇಲ್ಲಿ. ಜೊತೆಗೆ ಎಂಥದ್ದೇ ಯಂತ್ರ ಮಂತ್ರ ತಂತ್ರ, ಎಂಥದ್ದೇ ಪಠಣ ಶಕ್ತಿ ಇರ್ಲಿ, ಎಂಥದ್ದೇ ಮಂತ್ರ ಶಕ್ತಿ ಇರ್ಲಿ, ಎಂಥದ್ದೇ ಘನಘೋರ ಇರ್ಲಿ, ನನ್ನನ್ನು ಮೀರಿದ ಘೋರ ಯಾವುದೂ ಇಲ್ಲ. ನನ್ನನ್ನು ನೋಡೋ ಅಷ್ಟು ಶಕ್ತಿ ಚೈತನ್ಯ ಯಾರಿಗೂ ಇಲ್ಲ. ನನ್ನನ್ನ ನೋಡೋ ಅಷ್ಟು ಶಕ್ತಿ ಚೈತನ್ಯ, ನನ್ನ ರೂಪನ ಸಹಿಸ್ಕೊಳ್ಳೋ ಅಷ್ಟು ಶಕ್ತಿ ಚೈತನ್ಯ ಯಾರಿಗಾದ್ರೂ ಇದ್ರೆ ಅವರು ನನ್ನ ಹತ್ರ ವಾದಕ್ಕೆ ಇಳಿಲಿ, ಇಲ್ಲ ಅಂದ್ರೆ ನನ್ನ ಭಕ್ತರಾಗಿ ಉಳಿತಾರೆ ಅವರು ಅಷ್ಟೇ. ಭಕ್ತರಾಗಿ ಭಕ್ತಿ ಮಾರ್ಗದಲ್ಲಿ ನಡೀರಿ, ನಿಮ್ಗೆ ಏನ್ ಬೇಕೋ ನನಗೆ ಗೊತ್ತಿದೆ, ನಾನು ಕೊಡ್ತಾ ಇದ್ದೀನಿ. ಇನ್ನಷ್ಟು ಯಶಸ್ಸನ್ನ ಮುಂದಿನ ದಿನಗಳಲ್ಲಿ ಕೊಡ್ತೀನಿ. ದಾಂಪತ್ಯ ಜೀವನದಲ್ಲಿ ಇರುವಂತ ಕಲಹಗಳನ್ನೆಲ್ಲ ದೂರ ಮಾಡ್ತೀನಿ ಅನ್ನೋ ಅಂಥದ್ದನ್ನ ಕೂಡ ತಾಯಿ ಹೇಳ್ತಿದ್ದಾಳೆ. ಜೊತೆಗೆ ಕೆಲವರ ಕುಂಡಲಿನಿ ಶಕ್ತಿ ದುರುಪಯೋಗ ಆಗಿರೋದಕ್ಕೆ ಶಿಕ್ಷೆ ಕೂಡ ಕೊಡ್ತೀನಿ ನಾನು. ಯಾಕೆ ಅಂದ್ರೆ ನಾನೇನೆ ಕುಂಡಲಿನಿ ಶಕ್ತಿ. ಆ ಕುಂಡಲಿನಿ ಶಕ್ತಿನ ದುರುಪಯೋಗ ಯಾರೇ ಪಡಿಸ್ಕೊಂಡ್ರು ಅದಕ್ಕೆ ನಾನು ಶಿಕ್ಷೆ ಕೊಡ್ತೀನಿ. ಸಮಯ ಬರಬೇಕು, ಸಮಯಕ್ಕೋಸ್ಕರ ಕಾಯೋ ತಾಳ್ಮೆ ನಿನ್ನಲ್ಲಿ ಇದ್ರೆ ನಿನಗೆ ಎಲ್ಲಾ ಪ್ರಶ್ನೆಗೂ ಉತ್ತರ ಕೊಡುವಂತ ಆಸಕ್ತಿ ನನಗೂ ಇದೆ. ಸಮಯ ಬಂದಾಗ ನಿನ್ನೆದುರಿಗೆ ನಾನೇ ಬಂದು ನಿಂತು ನಿನ್ಗೆ ಉತ್ತರನ ಕೊಡ್ತೀನಿ ಅನ್ನುವಂಥದ್ದನ್ನ ಕೂಡ ಹೇಳ್ತಾ ಇದ್ದಾಳ ತಾಯಿ ಇಲ್ಲಿ. ಎಸ್ಪೆಷಲಿ ಹೆಣ್ಮಕ್ಳು ಗಂಡ್ಮಕ್ಳು ಅನ್ನುವಂಥ ಭೇದ ಇಲ್ದಿರ ಹೆಣ್ಮಕ್ಳು ಗಂಡ್ಮಕ್ಳು ಇಬ್ಬರಿಗೂ ಇಲ್ಲಿ ಆ ತಾಯಿಯ ಒಂದು ಸಂದೇಶ ಇದೆ.
ಏನಪ್ಪಾ ಸಂದೇಶ ಅಂತ ಕೇಳೋದಾದ್ರೆ, ಸೊ ನಿಮ್ಮ ದಾಂಪತ್ಯ ಜೀವನದಲ್ಲಿ ಬಿರುಕುಗಳು, ಏಳು ಬೀಳುಗಳು ಇದ್ದಿದ್ದೇನೆ. ಸೊ ಇಬ್ಬರು ಒಬ್ಬರಿಗೊಬ್ರು ಒಂದು ರೀತಿಲಿ ಅಡ್ಜಸ್ಟ್ಮೆಂಟ್ ಮೈಂಡ್ ಅಥವಾ ಒಬ್ರಿಗೊಬ್ರು ಸಹಾಯ ಸಹಕಾರನ ಮಾಡ್ಕೊಂಡು, ಹೊಂದಾಣಿಕೆಯನ್ನ ಮಾಡ್ಕೊಂಡು, ದಾಂಪತ್ಯ ಜೀವನನ ಮುನ್ನಡೆಸ್ಕೊಂಡು ಹೋಗಿ ಅನ್ನುವಂಥದ್ದು ಇದೆ. ದಾಂಪತ್ಯ ಅನ್ನುವಂಥ, ವಿವಾಹ ಅನ್ನುವಂಥ ಅಥವಾ ಗಂಡ ಹೆಂಡತಿ ಅನ್ನುವಂಥ ಸಂಬಂಧಕ್ಕೆ ಇರುವಂಥ ಅರ್ಥಕ್ಕೆ ಮಸಿ ಬೆಳೆಯುವಂಥ ಪ್ರಯತ್ನಗಳನ್ನ ಮಾಡಬೇಡಿ ಅನ್ನುವಂಥದ್ದು ಇದೆ. ಇಬ್ರದ್ದು ವಕ್ರ ಬುದ್ಧಿಗಳು ಇದ್ರೆ ಸರಿಪಡಿಸ್ಕೊಂಡು, ವಕ್ರ ಬುದ್ಧಿನ ನೆಟ್ಟಗ್ ಮಾಡ್ಕೊಂಡು ಜೀವನದಲ್ಲಿ ಮುಂದುವರಿರಿ. ಇದರಿಂದ ಇನ್ನಷ್ಟು ಯಶಸ್ಸಿನ ದಿನಗಳನ್ನ ಮುಂದಿನ ದಿನಗಳಲ್ಲಿ ನೋಡ್ತೀರಾ ಅನ್ನುವಂಥದ್ದು ಇದೆ. ಮಹಾವಿದ್ಯೆ ಯಾವುದು, ಅಲ್ಪ ವಿದ್ಯೆ ಯಾವುದು? ವಿದ್ಯೆಯಲ್ಲಿ ಬಹಳಷ್ಟು ವಿದ್ಯೆಗಳು ಇದೆ. ಆ ವಿದ್ಯೆಗಳಲ್ಲಿ ನಿಮ್ಮ ಅನುಕೂಲಕ್ಕೆ, ನಿಮ್ಮ ಯೋಗ್ಯತೆಗೆ ಅಥವಾ ನಿಮ್ಮ ಪೂರ್ವಾರ್ಜಿತ ಕರ್ಮಕ್ಕೆ ತಕ್ಕಂತೆ ವಿದ್ಯೆಗಳು ಬರುತ್ತೆ. ಹಾಗಾಗಿ ವಿದ್ಯೆಗಳ ಹೆಸರಿನಲ್ಲಿ ಸಾಕಷ್ಟು ವ್ಯವಹಾರಗಳು, ಅವ್ಯವಹಾರಗಳು ಆಗ್ತಾ ಇದೆ. ಇದನ್ನ ನಿಲ್ಲಿಸಿ ಅಂತ ಕೂಡ ಹೇಳ್ತಾ ಇದ್ದಾಳೆ ತಾಯಿ. ಜೊತೆಗೆ ಮುಂದಿನ ದಿನಗಳಲ್ಲಿ ಬಹಳಷ್ಟು ಯಶಸ್ಸು ಅನ್ನೋದು ಇದೆ ಅನ್ನುವಂಥದ್ದು ಇದೆ. ಸಾಕಷ್ಟು ರಹಸ್ಯ ಸಹಾಯಗಳು ಕೂಡ ಸಿಗುತ್ತೆ ಅನ್ನುವಂಥದ್ದು ಇದೆ. ರಹಸ್ಯ ಸ್ಥಳಗಳಲ್ಲಿ ನಡೀತಿರುವಂತಹ ಅವ್ಯವಹಾರಗಳು ಕೂಡ ಬೆಳಕಿಗೆ ತರ್ತೀನಿ ಅನ್ನುವಂಥದ್ದು ಇದೆ. ವಾಮ ಮಾರ್ಗ ಇರಬಹುದು, ಬಲಿ ಇರಬಹುದು, ಎಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ನಾನು ಬೆಳಕಿಗೆ ತರ್ತೀನಿ. ಸಮಾಜಕ್ಕೆ ಕಲ್ಯಾಣ ಆಗೋ ಹಾಗೆ, ಒಳ್ಳೆ ರೀತಿಯಲ್ಲಿ ಒಳಿತಾಗೋ ಹಾಗೆ ನಾನು ನೋಡ್ಕೊಳ್ತೀನಿ ಅನ್ನುವಂಥ ಭರವಸೆ ಕೂಡ ತಾಯಿ ನೀಡ್ತಿದ್ದಾಳೆ. ಬಲಿ ಚಕ್ರವರ್ತಿಯ ಹಬ್ಬದಂತೂ ಬಹಳಷ್ಟು ಜನರನ್ನ ನಾನು ಬಲಿ ಹಾಕ್ತೀನಿ. ಇದು ಸಿದ್ಧ ಆಲ್ರೆಡಿ ಇದು ಡಿಸೈಡ್ ಆಗಿದೆ ಡೇಟು. ಆ ಬಲಿ ಚಕ್ರವರ್ತಿಯ ದಿನದಿಂದ ನೀವು ನೋಡ್ತಾ ಹೋಗ್ಬೋದು. ಸಾಕಷ್ಟು ಜನರ ಅಂತ್ಯನ ನೀವು ಕೇಳಿಸ್ಕೊಳ್ತೀರಾ, ನೋಡ್ತೀರಾ ಅನ್ನುವಂಥದ್ದು ಇದೆ. ನನ್ನ ಭಕ್ತರೇ ನನ್ನ ಆಸ್ತಿ, ನನ್ನ ಭಕ್ತರೇ ನನ್ನ ಮಕ್ಕಳು, ನನ್ನ ಭಕ್ತರೇ ನನ್ಗೆ ಸರ್ವಸ್ವ. ಅಂಥ ಭಕ್ತರ ಮೇಲೆ ಅತ್ಯಾಚಾರ ಮಾಡುವಂಥದ್ದು ಅಥವಾ ಅಂಥ ಭಕ್ತರಿಗೆ ಪೂರ್ವಾರ್ಜಿತ ಕರ್ಮ ಅಂತ ಸುಮ್ನೆ ಹೇರಿ ಸುಳ್ಳುಗಳನ್ನ ಹೇಳಿ ಒಂದಷ್ಟು ಪ್ರಯೋಗಗಳು, ಯಂತ್ರ ಮಂತ್ರ ತಂತ್ರಗಳು ಏನ್ ನಡೆದಿದೆ ಅದೆಲ್ಲದಕ್ಕೂ ಕೂಡ ನಾನು ಉತ್ತರವಾಗಿ ನಿಲ್ತೀನಿ. ಮತ್ತೊಮ್ಮೆ ಒಂದು ಹೊಸ ಉದಯನ ಅವರ ಜೀವನಕ್ಕೆ ನಾನು ತಂದು ಕೊಡ್ತೀನಿ ಅನ್ನುವಂಥದ್ದನ್ನ ಆ ತಾಯಿ ನುಡಿತಾ ಇದ್ದಾಳೆ. ಜೊತೆಗೆ ನಿನ್ನೆಲ್ಲ ಆಸೆಗಳು ಏನಾದ್ರೂ ಇರ್ಲಿ ಮಗು, ನೀನು ಸಮಾಜಕ್ಕೆ ಒಳ್ಳೇದು ಮಾಡ್ಬೇಕು ಅಂತ ನಿಂತಾಗ ನೀನುಗೆ ಬಂದಂತ ಸಮಸ್ಯೆಗಳಿರ್ಲಿ ಅಥವಾ ನೀನು ಎದುರಿಸ್ತದಂತ ನೋವುಗಳಿರ್ಲಿ, ಸಂಘರ್ಷಗಳಿರ್ಲಿ, ಎಲ್ಲವನ್ನು ಕೂಡ ನಾನು ನೋಡಿದ್ದೇನೆ. ಮುಂದಿನ 2 ಜಾವಗಳು 2 ಕರ್ಣಗಳು ಕಳೀಲಿ. 2 ಜಾವಗಳು 2 ಕರ್ಣಗಳು 2 ಆಯಗಳು 2 ಆಯತಗಳು 4 ಭಾಗಗಳಾಗಿ ನಿಂತಿದೆ. ಆ 4 ಭಾಗಗಳು ಮುಗಿದು ಹೋಗ್ಲಿ. ಮುಂದಿನ ದಿನಗಳಲ್ಲಿ ನಿನ್ಗೆ ಯಶಸ್ವಿಯಾಗಿ ನಾನಿರ್ತೀನಿ. ಇವತ್ತು ಮನಸ್ಸು ತುಂಬಿ ನಿನ್ಗೆ ಯಶಸ್ವಿ ಭವ ಅಂತ ನಾನು ನಿನ್ಗೆ ಹಾರೈಕೆನ ಮಾಡ್ತಾ ಇದ್ದೀನಿ. ಜೊತೆಗೆ ಸಾಕಷ್ಟು ಶಾಂತವಾಗಿ ಇರು. ನೀನು ರೌದ್ರ ರೂಪಕ್ಕೆ ಹೋಗ್ಬೇಡ, ಕೋಪ ಮಾಡ್ಕೊಳ್ಬೇಡ. ಎಲ್ಲವೂ ನನ್ನ ಕೈಯಲ್ಲಿ ನಿಯಂತ್ರಿತವಾಗಿ ಇದೆ. ನಾನು ನಿಯಂತ್ರಣಕ್ಕೆ ತಗೊಂಡಿದ್ದೀನಿ ನಿನ್ನ ಜೀವನನ. ಸರಿಯಾದ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಬದುಕಿಗೆ ಭರವಸೆಯೊಂದಿಗೆ ಮಾರ್ಗದರ್ಶನನು ಕೊಡ್ತೀನಿ ಅನ್ನುವಂಥದ್ದು ಇದೆ. ವಾಹನ ಅಪಘಾತಗಳಿಗೆ ತೊಂದರೆ ಮಾಡುವಂತ ಸಾಧ್ಯತೆ ಇದೆ. ನೋಡ್ಕೊಂಡು ಮುಂದುವರ್ಸು. ನಾನಿದ್ದೀನಿ ಜೊತೆಲಿ, ಏನು ತೊಂದರೆ ಆಗೋದಿಲ್ಲ. ಆದ್ರೂ ನಿನ್ನ ಎಚ್ಚರಿಕೆ ಇರ್ಲಿ ಅನ್ನುವಂಥದ್ದು ಇದೆ. ಎಷ್ಟು ಉಳಿಪೆಟ್ಟು ತಿಂದಿದ್ಯಾ ಅಂದ್ರೆ ಸುಂದರವಾದ ವಿಗ್ರಹ ಆಗಬೇಕಾಗಿರುವಂಥದ್ದು ಚೂರಾಗಿ ಪುಡಿ ಆಗೋಗಿದೆ. ಸೊ ಉಳಿಪಿಟ್ಟು ಬಿದ್ರೆ ಒಂದು ಶಿಲೆ ವಿಗ್ರಹ ಆಗತ್ತೆ ಅನ್ನೋದು ನುಡಿ ಇದೆ. ಆದರೆ ಆ ವಿಗ್ರಹನೇ ಚೂರ್ ಆಗುವಷ್ಟು ಉಳಿಪೆಟ್ಟು ಬಿದ್ದಿದೆ. ಹಾಗಾಗಿ ಮತ್ತೆ ನಿನ್ನನ್ನ ಪುನರ್ ಸ್ಥಾಪನೆ ಮಾಡೋದು ಕಷ್ಟ ಇದೆ. ಮುಂದಿನ ದಿನಗಳಲ್ಲಿ ಸಾಧ್ಯ ಆದ್ರೆ ಒಂದು ಅಯೋಧ್ಯ ಭೇಟಿ ಅಂತ ಕೇಳಿಸ್ತಾ ಇದೆ. ಆ ಥರದ್ದೇನೋ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಮುಂದಿನ ದಿನಗಳಲ್ಲಿ ಅಥವಾ ಮುಂದಿನ ಜನ್ಮದಲ್ಲಿ ನಿನ್ನೆಲ್ಲ ಯಶಸ್ಸನ್ನ ನಾನು ಬರ್ದಿಡ್ತೀನಿ. ನಿನ್ನೆಲ್ಲ ಯಶಸ್ಸನ್ನ ಏಳಿಗೆನ ನಾನು ಕೊಡ್ತೀನಿ ಅನ್ನುವಂಥ ಭರವಸೆನ ತಾಯಿ ಇಲ್ಲಿ ಕೊಡ್ತಿದ್ದಾಳೆ. ಜೊತೆಗೆ ನಿನ್ನ ಮೇಲೆ ಕಣ್ಣು ಹಾಕಿದವರು ಅಥವಾ ನಿನ್ನ ಒಂದು ಆತ್ಮಕ್ಕೆ ತೊಂದರೆ ಮಾಡದಂಥವ್ರು ಅಥವಾ ನಿಮ್ಮ ದೇಹಕ್ಕೆ ತೊಂದರೆ ಮಾಡದಂಥವ್ರು, ನಿಮ್ಮ ಶೀಲಕ್ಕೆ ತೊಂದರೆ ಮಾಡದಂಥವ್ರು ಯಾರೇ ಇರ್ಲಿ, ಎಲ್ಲರಿಗೂ ಶಿಕ್ಷೆ ಶತಸಿದ್ಧ. ಅದನ್ನ ನೋಡೇ ನೀನು ಕಣ್ಮುಚ್ಚೋದು. ಅಲ್ಲಿವರೆಗೂ ನೀನು ಎದ್ದೇ ಇರ್ತೀಯ, ಎಚ್ಚರಿಕೆಯಲ್ಲೇ ಇರ್ತೀಯ, ಜೀವಂತವಾಗಿ ಇರ್ತೀಯ ಮಗು ಅನ್ನುವಂಥ ಭರವಸೆನ ಆ ತಾಯಿ ಇಲ್ಲಿ ಕೊಡ್ತಿದ್ದಾಳೆ.
ಬಹಳಷ್ಟು ಮಾಯೆ ವಿದ್ಯೆ ಅಂತ ಕರೀತಾರೆ. ಮಾಯೆನ ಅರ್ಥ ಮಾಡ್ಕೊಳ್ದೇ ಇರುವಂತ ಮೂಢರ ಬಳಿ ನಾನು ನಿಲ್ಲೋದಕ್ಕೆ ಆಗೋದಿಲ್ಲ. ಆದ್ರೆ ಮಾಯೆ ಅಂದ್ರೆ ಏನು ಅಂತ ಚೆನ್ನಾಗಿ ತಿಳ್ಕೊಂಡಿರುವಂತ ನಿನ್ನಲ್ಲಿ ನಾನು ಬಂದು ನುಡಿದ್ರೆ ನನ್ಗೆ ಹೆಚ್ಚಿನ ಒಂದು ಬೆಲೆ ಅನ್ನುವಂಥ ಕಾರಣಕ್ಕೆ ನುಡಿತಾ ಇದ್ದೀನಿ ಅನ್ನೋದನ್ನ ತಾಯಿ ಇಲ್ಲಿ ಹೇಳ್ತಿದ್ದಾಳೆ. ಬಹಳಷ್ಟು ವಿದ್ಯೆಗಳು ನಿನ್ಗೆ ಸಿದ್ಧಿಸಿದೆ, ಇನ್ನಷ್ಟು ಸಿದ್ಧಿಸುತ್ತೆ, ಯಶಸ್ಸು ಆಗತ್ತೆ, ಕಲ್ಯಾಣ ಭವ ಕಲ್ಯಾಣ ಮಸ್ತು ಅನ್ನುವಂಥ ಆಶೀರ್ವಾದ ಕೂಡ ಇದೆ. ಜೀವನದಲ್ಲಿ ಮುಂದುವರಿ, ಇನ್ನಷ್ಟು ಯಶಸ್ಸುಗಳನ್ನ ನೋಡು. ಯಾವುದೇ ಸಮಯ ಸಂದರ್ಭ ಇದ್ರು ನನ್ನನ್ನ ನೆನೆಸ್ಕೊ, ನಾನು ನಿನ್ಗೆ ಯಶಸ್ಸನ್ನ ತಂದ್ಕೊಡ್ತೀನಿ, ಶತ್ರು ನಿಗ್ರಹನ ಮಾಡಿ ಕೊಡ್ತೀನಿ, ನಿನಗೆ ಮೋಕ್ಷನ ನಾನು ಸಿದ್ಧಿ ಮಾಡಿ ಕೊಡ್ತೀನಿ, ನಿನ್ನೆಲ್ಲ ಆಸೆಗಳನ್ನ ಈಡೇರಿಸ್ತೀನಿ ಅಂದಮೇಲೆ ಒಂದಷ್ಟು ದಿಕ್ಕು ನಿನ್ಗೆ ಬರೋದಿಲ್ಲ, ಆ ದಿಕ್ಕಿನಲ್ಲಿ ಪ್ರಯಾಣ ಮಾಡಬೇಡ ಅನ್ನೋದನ್ನ ಕೂಡ ತಾಯಿ ಹೇಳ್ತಿದ್ದಾಳೆ. ಎಸ್ಪೆಷಲಿ ದಕ್ಷಿಣ ದಿಕ್ಕಲ್ಲಿ ಒಂದಷ್ಟು ತೊಂದರೆಗಳು ಇದೆ, ಅದನ್ನ ಸರಿಪಡಿಸ್ಕೊ ಅನ್ನುವಂಥದ್ದು ಇದೆ. ಕುರುಕುಲ ನಾಶ ಆದಂಗೆ ಒಂದಷ್ಟು ನಾಶಗಳು ನಿನ್ನ ತಂಟೆಗೆ ಬಂದ್ರೆ ಅವರ ಇಡೀ ಕುಲನೇ ನಾಶ ಆಗತ್ತೆ, ಇದನ್ನ ನೀನು ನೋಡ್ತೀಯಾ ಅನ್ನುವಂಥದ್ದನ್ನ ಕೂಡ ಹೇಳ್ತಾ ಇದ್ದಾಳೆ ಆ ತಾಯಿ. ನಿನ್ನೆಲ್ಲ ಆಸೆಗಳು ಬಯಕೆಗಳು ಈಡೇರಿಸ್ತೀನಿ, ಈ ಮಹಾಮಾಯೆಯ ದಿನ ನನ್ನನ್ನ ಪ್ರಾರ್ಥನೆ ಮಾಡಿ ದೀಪ ಹಚ್ಚಿದ್ರ ಕಾರಣ ನಾನು ಎಲ್ಲರಿಗೂ ಅವರ ಅಜ್ಞಾನದ ಮಾಯೆ ಅಳಿಲಿ, ಇದನ್ನ ಯಾರು ನೋಡ್ತಾರೋ ಅವರಿಗೆ ಸುಜ್ಞಾನ ಲಭಿಸ್ಲಿ ಅಂತ, ಪರಮ ಸತ್ಯ ಬದುಕಿನ ಪರಮ ಸತ್ಯ ಅವರಿಗೆ ಗೊತ್ತಾಗ್ಲಿ ಅಂತ ಹಾರೈಸ್ತೀನಿ. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ವಿಶ್ವ ಮಾತನ್ನ ಧ್ಯಾನ ಮಾಡಿ, ಇದರಿಂದ ಎಲ್ಲರಿಗೂ ಒಳಿತಾಗತ್ತೆ.